ಪಾವಗಡದ ಆಶಾ ಕಾರ್ಯಕರ್ತೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಅಂಗನವಾಡಿಗೆ ನಿವೇಶನ ದಾನ ಮಾಡಿದ ಆಶಾ ಕಾರ್ಯಕರ್ತೆ ಅಲ್ಪ ಸ್ವಲ್ಪ ಸಂಬಳದಲ್ಲಿ ಕೂಡಿಟ್ಟಿದ್ದ ಹಣದಿಂದ ಖರೀದಿಸಿದ್ದ ನಿವೇಶನ ಅದು. ಪಾವಗಡದ ಆಶಾ ಕಾರ್ಯಕರ್ತೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಅಂಗನವಾಡಿಗೆ ನಿವೇಶನ ದಾನ ಮಾಡಿದ ಆಶಾ ಕಾರ್ಯಕರ್ತೆ ಅಲ್ಪ ಸ್ವಲ್ಪ ಸಂಬಳದಲ್ಲಿ ಕೂಡಿಟ್ಟಿದ್ದ ಹಣದಿಂದ ಖರೀದಿಸಿದ್ದ ನಿವೇಶನ ಅದು, ಜಾಗ ಅದು. ಆ ಜಾಗವನ್ನು ಕೊಟ್ಟಿದ್ದು ಅಂಗನವಾಡಿಗೆ. ಓಬೇನಹಳ್ಳಿಯಲ್ಲಿ ಅಂಗನವಾಡಿ ಕಟ್ಟಡಕ್ಕಾಗಿ ನಿವೇಶನವನ್ನು ದಾನ ಮಾಡಲಾಗಿದೆ. ಯಾವ ಅಪೇಕ್ಷೆ ನಿರಪೇಕ್ಷಿತವಾಗಿ ಓಬೇನಹಳ್ಳಿಗೆ ಆಶಾ ಕಾರ್ಯಕರ್ತೆ ಶಾಂತಮ್ಮ ಮಹಾನ್ ಕಾರ್ಯ ಆಯಿತು. ಎಲ್ಲರಿಗೂ ಕೂಡ ಮಾದರಿಯಾಗಬೇಕು. ಸ್ವತಃ ಅಂಗನವಾಡಿ ಕಾರ್ಯಕರ್ತೆ ಆಗಿರ್ತಕ್ಕಂತಹ ಶಾಂತಮ್ಮ, ಆಕೆಗಿರ್ತಕ್ಕಂತಹ ಸಾಮಾಜಿಕ ಕಾಳಜಿ ನೋಡಿ ಮನೆ ಕಟ್ಟಿಸಲು ಖರೀದಿಸಿದ್ದ ಸೈಟನ್ನು ದಾನವಾಗಿ ಕೊಟ್ಟಂತಹ ಶಾಂತಮ್ಮ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೆಸರಿಗೆ ಸೈಟ್ ನೋಂದಣಿಯನ್ನು ಮಾಡಿಕಟ್ಟಿದ್ದಾರೆ. ಆ ಮಹಿಳೆ ಇಡೀ ರಾಜ್ಯಕ್ಕೆ ಮಾದರಿ. 3 ಲಕ್ಷ ಬೆಲೆ ಬಾಳುವಂತಹ ಸೈಟ್ ದಾನವಾಗಿ ಕೊಟ್ಟಂತಹ ಶಾಂತಮ್ಮ ಪಾಪ ಖರೀದಿ ಮಾಡ್ಕೊಂಡಿದ್ರು ಅವರು ಸ್ವಂತ ಜೀವನಕ್ಕಾಗೇನೋ. ಆದರೆ ಅಲ್ಲಿ ಅಂಗನವಾಡಿಗೆ ಅನಿವಾರ್ಯ ಇದೆ ಅನ್ನೋದು ಗೊತ್ತಾದ ನಂತರ ತನ್ನ ಸ್ವಂತ ಜಾಗವನ್ನು ಅಂಗನವಾಡಿಗೆ, ಅದು 3 ಲಕ್ಷನೋ ಅದು ಬೆಲೆ ಅಲ್ಲ, ಅಲ್ಲಿ ಆ ಕೊಡೋ ಮನಸ್ಸಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಆಕೆಯ ಶ್ರೀಮಂತಿಕೆಯನ್ನು ತೋರಿಸ್ತಾ ಇದೆ. ಆಕೆಯ ಶ್ರೀಮಂತಿಕೆ ವ್ಯಕ್ತವಾಗ್ತಾ ಇದೆ. ಇದು ಆಕೆ ಸ್ವತಃ ಆಶಾ ಕಾರ್ಯಕರ್ತೆ. ಆಶಾ ಕಾರ್ಯಕರ್ತರ ಸಂಬಳವನ್ನು ಹೆಚ್ಚು ಮಾಡೋದಕ್ಕೆ ಸರ್ಕಾರ ಎಷ್ಟೆಷ್ಟು ವಿಳಂಬ ಮಾಡಿದೆ. ಆದರೆ ನೋಡಿ, ಈ ಆಶಾ ಕಾರ್ಯಕರ್ತೆ ಇಡೀ ಸರ್ಕಾರಕ್ಕೆ ಒಂದು ಮಾದರಿಯಾಗಿದ್ದಾರೆ. ತನ್ನ ಜಾಗವನ್ನು, ತಾನು ಖರೀದಿಸಿದ ಜಾಗವನ್ನು, ಅಲ್ಪ ಸ್ವಲ್ಪ ಸಂಬಳ ಬರೋದು, ಅದು ಕೂಡ ಕೆಲವೊಂದು ತಿಂಗಳು ಲೇಟಾಗಿ ಬರುತ್ತೆ ಸರ್ಕಾರದ ಸಂಬಳ. ಹಾಗಿದ್ರೂ ಕೂಡ ನೋಡಿ, ಅದನ್ನು ಕೂಡಿಟ್ಕೊಂಡು ಒಂದು ಜಾಗ ಖರೀದಿ ಮಾಡಿ ಅದನ್ನು ಅದೇ ಗ್ರಾಮದ ಅಂಗನವಾಡಿಗೆ ಕೊಡುತ್ತೆ ಈ ಮಹಿಳೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದು ಬರೀ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಮಾದರಿಯಾಗಿದೆ. ಈ ಹೆಣ್ಣು ಮಗಳಿಗೆ ಅಥವಾ ಈ ಕಾರ್ಯಕರ್ತೆಗೆ ಫ್ರೀಡಮ್ ಟಿವಿಯ ಕಡೆಯಿಂದಲೂ ಕೂಡ ನಾವು ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.